ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇನ್ನೂ ನೀವು ಮಾಡ್ತಿರುವಂಥ ವ್ರತ ಮುಗ್ದೇ ಇರೋದಿಲ್ಲ. ಅದರೊಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸ ಹಾಗೆ ಆಗುತ್ತೆ. ಅತಿ ಕಡಿಮೆ ಸಮಯದಲ್ಲಿ ಅತಿ ಶೀಘ್ರವಾಗಿ ಫಲ ಕೊಡುವಂಥ ಸ್ತೋತ್ರ. ಈ ಒಂದು ಶಕ್ತಿಯುತವಾದ ಸ್ತೋತ್ರವನ್ನು ಪಾರಾಯಣ ಮಾಡಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರುವಂಥ ಕೆಲಸ ಹಾಗೆ ಆಗುತ್ತೆ. ಅಸಾಧ್ಯವಾದಂತಹ ಕೆಲಸ ಕೂಡ ಸಾಧ್ಯ ಆಗುತ್ತೆ. ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ದಾಗಲೇ ನಿಮಗೆ ಎಲ್ಲೋ ಒಂದು ಅಷ್ಟು ನೆಮ್ಮದಿ ಸಿಗುತ್ತೆ. ಹೆಂಗಂದರೆ ತಾಯಿ ಇವಾಗಲೇ ನಿಮಗೆ ವರವನ್ನು ಕೊಟ್ಟೇ ಬಿಟ್ಟರು ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ. ನನಗಂತೂ ಈ ಒಂದು ಅದ್ಭುತವಾದ ಅನುಭವ ಆಯಿತು. ನೀವು ಕೂಡ ಖಂಡಿತವಾಗ್ಲೂ ನಂಬಿಕೆ ಇಟ್ಬಿಟ್ಟು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ. ನಿಜವಾಗ್ಲೂ ನಿಮಗೆ ಆ ತಾಯಿ ವರವನ್ನು ಕರುಣಿಸ್ತಾರೆ. ಸ್ವಲ್ಪ ದಿವಸದ ಮುಂಚೆ ಒಂದು ಸಮಸ್ಯೆ ಆಗಿತ್ತು. ಆಗ ನನಗೆ ಗೊತ್ತಿರುವಂಥ ದೇವಸ್ಥಾನದಲ್ಲಿ ಹೇಳ್ಕೊಂಡೆ, ಈ ರೀತಿ ಸಮಸ್ಯೆ ಇದೆ ಅಂತ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ತಿಳಿಸ್ಕೊಡಿ ಅಂತ, ಏನಾದರೂ ಪರಿಹಾರವನ್ನು ನನಗೆ ಹೇಳ್ಕೊಡಿ ಅಂತ ಕೇಳಿಕೊಂಡೆ. ಅವ್ರು ನನಗೆ ಒಂದು ಸ್ತೋತ್ರವನ್ನು ಹೇಳ್ಕೊಟ್ರು. ಅದು ತಾಯಿ ಪದ್ಮಾವತಿಯ ಒಂದು ಅದ್ಭುತವಾದಂಥ ಪವರ್ಫುಲ್ ಆದಂಥ ಸ್ತೋತ್ರ. ಅದು ನಿಮಗೆ ವಿಶೇಷವಾಗಿ 10 ಪ್ಯಾರ ಇರುವಂಥದ್ದು, 10 ಸಾಲುಗಳು ಇರುವಂಥ ಸ್ತೋತ್ರ. ಅವ್ರು ಹೇಳಿದ್ರು ನನಗೆ ಇದನ್ನು 11 ಮಂಗಳವಾರ ಅಥವಾ 11 ಶುಕ್ರವಾರ ಅಥವಾ 48 ದಿವಸ ಅಥವಾ 108 ದಿವಸ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡುವಂಥ. ಶ್ರದ್ಧಾ ಭಕ್ತಿಯಿಂದ ಪೂಜೆನ ಮಾಡಿಕೊಂಡು ಆ ತಾಯಿಯ ಬಳಿ ನೀನು ನಿನ್ನ ಕಷ್ಟಗಳನ್ನು ಹೇಳ್ಕೊಂಡು, ಯಾವ ತೊಂದರೆಗೋಸ್ಕರ ನೀನು ಪಾರಾಯಣ ಮಾಡ್ತಾ ಇದೆಯಾ ಅದನ್ನು ಹೇಳಿಕೊಂಡು ಬೇಡ್ಕೊಂಡು ಕೇಳಿಕೊಂಡು ಸ್ತೋತ್ರವನ್ನು ಪಾರಾಯಣ ಮಾಡೋದಕ್ಕೆ ಶುರು ಮಾಡು. ಖಂಡಿತವಾಗ್ಲೂ ನೀನು ನಿನ್ನ ಜೀವನದಲ್ಲಿ ಬದಲಾವಣೆ ಕಾಣ್ತೀಯ ಅಂತ ನನಗೆ ಹೇಳಿಕೊಟ್ರು. ಈ ರೀತಿ ನಾನು ಕೂಡ ಒಂದು ಸಂಕಲ್ಪವನ್ನು ಆ ತಾಯಿಯ ಬಳಿ ಅಂದರೆ ಪದ್ಮಾವತಿ ದೇವಿಯ ಬಳಿ ಸಂಕಲ್ಪವನ್ನು ಮಾಡಿಕೊಂಡು 108 ದಿನ ಮುಗಿಯೋದೊಳಗಡೆ ನನಗೆ ಸುಮಾರು 50ನೇ ದಿನದಲ್ಲೇ ನನಗೆ ರಿಸಲ್ಟ್ ಬಂತು. ನಿಜವಾಗ್ಲೂ ನನಗೆ ಒಂದು ಆಶ್ಚರ್ಯವಾಗಿಯೇ ಪರಿಹಾರ ಆಯಿತು ಅಂತಲೇ ಹೇಳ್ಬೋದು. ಹಂಗಾಗಿ ಈ ಒಂದು ಶಕ್ತಿಯುತವಾದ ತುಂಬ ಶಕ್ತಿ ಇರುವಂಥ ಈ ಸ್ತೋತ್ರವನ್ನು ನಿಮಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಈ ಒಂದು ನನ್ನ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳ ವಿಶೇಷವಾದಂಥ ಸ್ತೋತ್ರ, ತಾಯಿ ಪದ್ಮಾವತಿಯ ಸ್ತೋತ್ರ. ತುಂಬನೇ ಸರಳವಾಗಿರುವಂಥ ಸ್ತೋತ್ರನೇ, ತುಂಬನೇ ಸುಲಭವಾಗಿ ಹೇಳ್ಕೊಳ್ಬಹುದಾದಂತಹ ಸ್ತೋತ್ರ. ನೀವು ಅದನ್ನು ಹೇಳ್ತಾ ಇದ್ರೇ ಅಷ್ಟೂ ನಿಮಗೆ ಇನ್ನೂ ಹೇಳ್ತಾ ಹೋಗಬೇಕು ಅನಿಸುತ್ತೆ. ಮನಸ್ಸಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಹೇಳ್ಕೊಳ್ತಾ ಇದ್ರೆ. ಈ ಒಂದು ಸ್ತೋತ್ರವನ್ನು ಯಾವ ದಿನದಿಂದ ಶುರು ಮಾಡಬೇಕು ಅಂತಲೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ಒಂದು ಸ್ತೋತ್ರವನ್ನು ನೀವು ಶುಕ್ರವಾರದಿಂದ ಶುರು ಮಾಡಿ, ತುಂಬಾ ಒಳ್ಳೆಯದು. ಮೊದಲನೇ ದಿನ ಅಂದರೆ ಶುರು ಮಾಡೋ ಮೊದಲನೇ ದಿನವೇ ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ತಾಯಿ ಪದ್ಮಾವತಿ ದೇವಿಯ ಹತ್ರ ಹೇಳಿಕೊಂಡು ಈ ಸ್ತೋತ್ರನ ಪಾರಾಯಣ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಪ್ರತಿದಿನ ಕೂಡ ನೀವು 3 ಸಲ ಹೇಳ್ಕೊಳ್ಳಿ. ಸಾಧ್ಯವಾದವರು 9 ಸಲ ಹೇಳ್ಕೊಳ್ಳಿ. 9 ಸಲ ಹೇಳ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆ ಫಲನೇ ಸಿಗುತ್ತೆ. ನಾನು ಕೂಡ 9 ಸಲ ಹೇಳ್ಕೊಂಡು ಈ ವ್ರತನ ಮಾಡಿದ್ದು. ಬೇಗನೆ ಫಲ ಕೊಡುವ, ಅತಿ ಕಡಿಮೆ ಸಮಯದಲ್ಲಿ ಬೇಗ ಫಲ ಕೊಡುವ ಸ್ತೋತ್ರ ಅಂತಲೇ ಹೇಳ್ಬೋದು. 9 ಸಲ ಹೇಳ್ಕೊಳ್ಳೋದಕ್ಕಾಗಲ್ಲ ಅಂತ ಅನ್ನೋರು 3 ಸಲ ಆದರೂ ಹೇಳ್ಕೊಬೋದು. ಈ ಸ್ತೋತ್ರವನ್ನು 108 ದಿನ ಪಾರಾಯಣ ಮಾಡ್ಬೋದು ಅಥವಾ 48 ದಿನನೂ ಕೂಡ ನೀವು ಪಾರಾಯಣ ಮಾಡ್ಕೋಬೋದು. 11 ಮಂಗಳವಾರ ಅಥವಾ 11 ಶುಕ್ರವಾರನೂ ಕೂಡ ನೀವು ಮಾಡ್ಕೋಬೋದು. ಆದರೆ ನೀವು ಬೆಳಗ್ಗೆ ಓದ್ತೀರಾ ಅಂತಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಾನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಒಂದು ಶ್ಲೋಕವನ್ನು ನಾನು ಪಾರಾಯಣ ಮಾಡಿದ್ದು. ಅದಕ್ಕೇ ಅತಿ ಶೀಘ್ರದಲ್ಲಿ ನನಗೆ ಫಲ ಕೊಟ್ಟಿದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವುದೇ ಪೂಜೆ ವ್ರತ ಯಾವುದೇ ಒಂದು ಶ್ಲೋಕ ಪಾರಾಯಣ ಮಾಡಿದ್ರೂ ಕೂಡ ನಮಗೆ ಅತಿ ಶೀಘ್ರದಲ್ಲೇ ನಮಗೆ ಫಲ ಕೊಡುತ್ತೆ. ಅಥವಾ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಾರಾಯಣ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಶುಕ್ರವಾರ 10:00ವರೆಗೆ ರಾಹುಗಾಲ ಇರುತ್ತೆ, ಅದಕ್ಕಿಂತ ಮುಂಚೆನೇ ನೀವು ಪಾರಾಯಣ ಮಾಡ್ಕೋಬೋದು. ಇನ್ನು ಮಂತ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಆ 5 ದಿನ ಸ್ಕಿಪ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ಇಷ್ಟು ದಿನ ಅಂದರೆ 48 ದಿನ ಮಾಡ್ತಿರೋ ಅಥವಾ 108 ದಿನ ಮಾಡ್ತಿರೋ ಅಥವಾ 11 ಮಂಗಳವಾರ ಮಾಡ್ತಿರೋ ಅಥವಾ 11 ಶುಕ್ರವಾರ ಮಾಡ್ತಿರೋ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು. ನಮ್ಮ ಕೆಲಸ ಕಾರ್ಯಗಳು ಆಗಲೇಬೇಕು ಅಂತ ಅಂದರೆ ನಾವು ಸ್ವಲ್ಪ ಕಟ್ಟುನಿಟ್ಟಾಗಿಯೇ ಇರಬೇಕಾಗುತ್ತೆ ಅಲ್ವಾ.
ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನು ಹೇಳಿಕೊಂಡು ಮದುವೆಗೋ, ಮಕ್ಕಳಿಗೋ, ಎಜುಕೇಷನ್ಗೋ, ಕೆಲಸಕ್ಕೋ, ಹಣಕಾಸಿನ ಸಮಸ್ಯೆಗೋ, ಸಾಲದ ಸಮಸ್ಯೆಗೋ, ಪ್ರತಿಯೊಂದಕ್ಕೂ ಕೂಡ ಈ ರೀತಿ ಸಮಸ್ಯೆಗೆ ಅಂತಲೇ ಅಲ್ಲ, ಎಲ್ಲದಕ್ಕೂ ಪರಿಹಾರದ ಅದ್ಭುತವಾದ ಸ್ತೋತ್ರ ಸಂಕಲ್ಪ ಮಾಡಿಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ. ಖಂಡಿತವಾಗ್ಲೂ ನೀವು ಅಂದ್ಕೊಂಡೇ ಇರೋದಿಲ್ಲ, ಅಸಾಧ್ಯವಾದಂತಹ ಕೆಲಸ ಕೂಡ ಸಾಧ್ಯ ಆಗುತ್ತೆ. ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ದಾಗ ನಿಮಗೆ ಅಷ್ಟೂ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ಹೆಂಗಂದ್ರೆ ತಾಯಿ ಇವಾಗ್ಲೇ ವರವನ್ನು ಕೊಟ್ಟೇ ಬಿಟ್ರೇನೋ ಅನ್ನೋ ರೀತಿನಲ್ಲಿ ನಿಮಗೆ ಅನುಭವ ಆಗುತ್ತೆ. ನನಗಂತೂ ಈ ಅನುಭವ ಆಯಿತು. ನೀವು ಖಂಡಿತವಾಗ್ಲೂ ನಂಬಿಕೆ ಇಟ್ಬಿಟ್ಟು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ. ನಿಜವಾಗ್ಲೂ ನಿಮಗೆ ಆ ತಾಯಿ ವರವನ್ನು ಕರುಣಿಸ್ತಾರೆ. ದಿನನಿತ್ಯ ಪಠನೆ ಮಾಡಬೇಕು. ಆಗದೇ ಇದ್ದಾಗ ಮಂಗಳವಾರನೋ ಅಥವಾ ಶುಕ್ರವಾರ ಆದ್ರೂ ಪಠನೆ ಮಾಡಲೇಬೇಕು. ತುಂಬಾ ಶಕ್ತಿಯುತವಾದ ಸ್ತೋತ್ರ. ಬೆಳಗ್ಗೆ ಆದರೂ ಮಾಡ್ಬೋದು, ನೀವು ಸಂಜೆ ಆದರೂ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡ್ಕೋಬೋದು. ಅಂಥ ಒಂದು ಶಕ್ತಿ ಇರುವಂಥ ಸ್ತೋತ್ರ ನೀವು ಹೇಳ್ತಾ ಹೋದಾಗ ನಿಮಗೆ ಅದು ಅನುಭವ ಆಗೇ ಆಗುತ್ತೆ. ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂಥ ಒಂದು ಪವಿತ್ರವಾದಂತಹ ಪದ್ಮಾವತಿ ಅಮ್ಮನವರ ಸ್ತೋತ್ರ. ಪದ್ಮಾವತಿ ಅಮ್ಮನವರ ಸ್ತೋತ್ರ ತುಂಬಾ ಸುಲಭವಾಗಿದೆ, ಹೇಳ್ಕೋಬೋದು. ಬರೀ 10 ಶ್ಲೋಕಗಳಿವೆ ಅಷ್ಟೇನೆ. ಈ ಒಂದು ಸ್ತೋತ್ರದಲ್ಲೇ ಇದೆ ಅಷ್ಟೈಶ್ವರ್ಯ ಪ್ರದೇ ಲಕ್ಷ್ಮಿ ಅಂತ ಬಂದಿದೆ. ಅಷ್ಟೈಶ್ವರ್ಯವನ್ನ ಕೊಟ್ಬಿಟ್ಟು ನಮ್ಮನ್ನ ಕಾಪಾಡ್ತಾರೆ ಆ ಮಹಾತಾಯಿ ಪದ್ಮಾವತಿ ಅಮ್ಮನವರು. ಹಂಗಾಗಿ ತುಂಬಾ ವಿಶೇಷವಾದಂತಹ ಸ್ತೋತ್ರ ಇದು. ಎಲ್ಲರೂ ಕೂಡ ಪಾರಾಯಣ ಮಾಡಿ. ಬರೀ ಒಂದು 10 ಶ್ಲೋಕ ಇರೋವಂಥದ್ದು. ನಾವು ಹೇಳ್ತಾ ಹೋದಾಗಲೆಲ್ಲ ಅದರ ಪ್ರಭಾವ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಸಂಜೆ ಆದರೂ ದೀಪ ಹಚ್ಬಿಟ್ಟು ನೀವು ಈ ಶ್ಲೋಕವನ್ನು ಪಾರಾಯಣ ಮಾಡ್ಕೋಬೋದು. ಬೆಳಗ್ಗೆ ಆದರೂ ಹೇಳ್ಕೊಡಿ, ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಈ ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಪವಿತ್ರವಾದಂತಹ ಸ್ತೋತ್ರವನ್ನು ಯಾವ ರೀತಿ ಹೇಳ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ವಿಷ್ಣು ಪತ್ನಿ ಜಗನ್ಮಾತಃ ವಿಷ್ಣು ವಕ್ಷಸ್ಥಲಸ್ಥಿತೆ ಪದ್ಮಾಸನೆ ಪದ್ಮಹಸ್ತೆ ಪದ್ಮಾವತಿ ನಮೋಸ್ತುತೆ. ವೆಂಕಟೇಶ ಪ್ರಿಯೆ ಪೂಜ್ಯೆ ಕ್ಷೀರಬ್ಧಿ ತನಯೇ ಶುಭೆ ಪದ್ಮೇ ರಮೇ ಲೋಕಮಾತಃ ಪದ್ಮಾವತಿ ನಮೋಸ್ತುತೆ. ಕಲ್ಯಾಣೆ ಕಮಲೆ ಕಾಂತೆ ಕಲ್ಯಾಣ ಪುರನಾಯಿಕೆ ಕಾರುಣ್ಯ ಕಲ್ಪಲತಿಕೆ ಪದ್ಮಾವತಿ ನಮೋಸ್ತುತೆ. ಸಹಸ್ರದಳ ಪದ್ಮಸ್ತೆ ಕೋಟಿ ಚಂದ್ರ ನಿಬಾನನೆ ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಾವತಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವಮಂಗಳದಾಯಿನಿ ಸರ್ವಸಮಾನ್ವಿತೆ ದೇವಿ ಪದ್ಮಾವತಿ ನಮೋಸ್ತುತೆ. ಸರ್ವರುದ್ಧ ಹರವಾಸೆ ಸರ್ವಪಾಪ ಭಯಾಪಹೆ ಅಷ್ಟೈಶ್ವರ್ಯ ಪ್ರದೇ ಲಕ್ಷ್ಮಿ ಪದ್ಮಾವತಿ ನಮೋಸ್ತುತೆ. ದೇಹಿ ಮೇ ಮೋಕ್ಷ ಸಾಮ್ರಾಜ್ಯಂ ದೇಹಿ ತತ್ಪದ ದರ್ಶನಂ ಅಷ್ಟೈಶ್ವರ್ಯಂ ಚ ಮೇಹಿ ದೇಹಿ ಪದ್ಮಾವತಿ ನಮೋಸ್ತುತೆ. ನಕ್ರಶ್ರವಣ ನಕ್ಷತ್ರೇ ಕೃತೋದ್ವಾಹ ಮಹೋತ್ಸವೇ ಕೃಪಯಾ ಪಾಹಿನಾಂ ಪದ್ಮೇ ತ್ವದ್ಭಕ್ತಿ ಭರಿತಾನ್ ರಮೇ. ಇಂದಿರೇ ಹೇಮವರ್ಣಾಂಬೆ ತ್ವಾಂ ವಂದೇ ಪರಮಾತ್ಮಿಕಾಂ ಭವಸಾಗರ ಮಗ್ನಂ ಮಾಂ ರಕ್ಷ ರಕ್ಷ ಮಹೇಶ್ವರಿ. ಕಲ್ಯಾಣ ಪುರವಾಸಿನ್ಯೇ ನಾರಾಯಣೇ ಶ್ರಿಯೇ ನಮಃ ಶ್ರುತಿಸ್ತುತಿ ಪ್ರಗಿತಾಯೇ ದೇವದೇವೈಚ್ಚ ಮಂಗಳಂ. ಓಂ ನಮೋ ಭಗವತಿ ಪದ್ಮಾವತಿ ಸರ್ವಜನ ಮೋಹಿನಿ ಸರ್ವಕಾರ್ಯವರದಾಯಿನಿ ಮಮ ವಿಕಟ ಸಂಕಟಹಾರಿಣಿ ಮಮ ಮನೋರಥ ಪೂರಿಣಿ ಮಮ ಶೋಕ ವಿನಾಶಿನಿ. ಓಂ ಪದ್ಮಾವತಿಯೇ ನಮಃ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.